ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ರಾಜ್ಯದ ಹೆಮ್ಮೆಯ ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವರು ಥೈರಾಯ್ಡ್ ಇದೆಯಾ, ದಪ್ಪ ಆಗ್ತಾ ಇದ್ದೀರಾ, ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಅವ್ರು ಬಂದಾಗ್ಲಿಂದಾನು ಮಹಿಳೆಯರಿಗೆ ತುಂಬಾ ರಕ್ಷಣೆ ಕೊಟ್ಟು ಅವರ ಕಷ್ಟಗಳನ್ನ ಕೇಳಿ ಅದಕ್ಕೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಹೀಗೆ ಅವರು ಹೆಚ್ಚಿನ ಇದಕ್ಕೆಲ್ಲ ಮಾಡಿ ಉನ್ನತ ಸ್ಥಾನಕ್ಕೆ ಮಾಡಿ ಮಹಿಳೆಯರಿಗಾಗಿ ಮಹಿಳೆ ಕಷ್ಟಗಳಿಗೆ ಸ್ಪಂದಿಸಿ ಅವ್ರ ಇದಕ್ಕೆ ಹೋರಾಡ್ಲಿ ಅಂತ ಹೇಳಿ ಆಶಿಸ್ತೀನಿ. ಈ ದಿನ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಹುಟ್ಟುಹಬ್ಬ ಇದೆ. ಅದರ ಸಲುವಾಗಿ ಶಿರಾಜ್ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಹಣ್ಣು ಮತ್ತು ಹಾಲು ಕೊಡುವುದರ ಮೂಲಕ ಅವರ ಹುಟ್ಟುಹಬ್ಬ ಆಚರಿಸೋದು. ವೀಕ್ಷಕರೇ, ನೀವು ಕೇಳಿದಂತ ನಾಗಲಕ್ಷ್ಮಿ ಅಕ್ಕ ಅವರಿಗೆ ಹುಟ್ಟುಹಬ್ಬನ ಯಾವುದೇ ರೀತಿ ಆಚರಣೆ ದೊಡ್ಡದಾಗಿ ಮಾಡೋದಕ್ಕಿಲ್ಲ. ಇಲ್ಲಿ ಮಕ್ಕಳಿಗೆ ಸಿಹಿ ಹಾಗೂ ಬಾಣಂತಿಯರಿಗೆ ಬ್ರೆಡ್ ಕೊಡುವುದ್ರ ಮೂಲಕ ಆಚರಿಸಲಾದು. ಕರ್ನಾಟಕದ ಪ್ರತಿ ಮನೆಯ ಮಗಳು ಹಾಗೂ ಎಲ್ಲ ಮಹಿಳೆಯರಿಗಿನ್ನ ಹೆಚ್ಚಿನದಾಗಿ ಯುವಕರಿಗೆ ಅವರು ಸ್ಫೂರ್ತಿದಾಯಕವಾಗಿದ್ದಾರೆ. ಅವರ ಮುಂದಿನ ದಿನಗಳಲ್ಲಿ ಅವರು ಯಾವುದಾದ್ರೂ ಕ್ಷೇತ್ರದಲ್ಲಿ ಒಂದು ಶಾಸಕಿಯಾಗಿ ಸರ್ಕಾರದ ಸಚಿವರಾಗಿ ಆಗಬೇಕಂತ ಕೇಳ್ತೀವಿ. ಇನ್ನೊಂದು ವಿಷಯ ಅಂದರೆ, ರಾತ್ರಿ ಅವ್ರು ದೂರವಾಣಿ ಸಂಪರ್ಕಿಸಿದೆ. ಅವರು ದೂರದ ಜಪಾನ್ನಲ್ಲಿ ಅವ್ರನ್ನ ಹೋಗ್ಲಿ ತರಬೇತಿ ಇವರು 15 ದಿನ ಜಪಾನ್ನಲ್ಲಿ ತರಬೇತಿಗಾಗಿ ಹೋಗಿದ್ದಾರಂತೆ. ನಮ್ಮ ಕರ್ನಾಟಕಕ್ಕೆ ಅದೊಂದು ಹೆಮ್ಮೆ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಜಪಾನ್ನಲ್ಲಿ ಅಲ್ಲಿನ ಮಹಿಳೆಯರಿಗೆ ಕರ್ನಾಟಕದ ಮಹಿಳಾ ಅಧ್ಯಕ್ಷರು ಅಲ್ಲಿ ತರಬೇತಿ ಕೊಡ್ತಿದ್ದಾರೆ ಅಂದರೆ ಕರ್ನಾಟಕದ ಪ್ರತಿ ಮಹಿಳೆಗೂ ಕರ್ನಾಟಕ ಪ್ರತಿ ಜನತೆಗೂ ಒಂದು ಹೆಮ್ಮೆಕರ ವಿಷಯ. ಇಷ್ಟು ಹೇಳಲು ಅವಕಾಶ ಕೊಟ್ಟರೆ ಎಲ್ರಿಗೂ ನಮಸ್ಕಾರ. ಇಲ್ಲಿ ನಮ್ಮ ರಾಜ್ಯದ ಬಡತನದಲ್ಲಿ ಹುಟ್ಟಿರುವಂತಹ ಮಹಿಳೆ ಇವತ್ತು ನಮ್ಮ ಕರ್ನಾಟಕದಲ್ಲೇ ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿದಾಯಕವಾಗಿ ಹೆಮ್ಮರವಾಗಿ ಬೆಳೆಯುತ್ತಿರುವಂತಹ ನಮ್ಮ ನಾಗಲಕ್ಷ್ಮಿ ಅಕ್ಕರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭ ಕೋರ್ತಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಮಹಿಳಾ ಕಾಂಗ್ರೆಸ್ ಹಾಗೂ ಶಿರಾ ತಾಲೂಕಿನ ಯುವ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಮುಖಂಡರಾದ ಲೋಕೇಶ್ ಅವರ ನೇತೃತ್ವದಲ್ಲಿ ಈ ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದೀವಿ ತಾಯಿ ಮಕ್ಕಳು ಹಾಸ್ಪಿಟ್ಲಲ್ಲಿ. ನಮ್ಮ ನಾಗಲಕ್ಷ್ಮಿ ಅಕ್ಕರು ಇನ್ನ ಹೆಚ್ಚಿನದಾಗಿ ಐಶ್ವರ್ಯ, ಆರೋಗ್ಯ ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಕ್ಷೇತ್ರದಲ್ಲಿ MLA ಆಗ್ಬೇಕಂತ ನಾವು ಯುವ ಕಾಂಗ್ರೆಸ್ ಕಡೆಯಿಂದ ಅವರಿಗೆ ಶುಭ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಶುಭ ಹಾರೈಸ್ತಾ ಇದ್ದೀವಿ. ಇವತ್ತು ಮಹಿಳೆ ಆಗಿ ಲಕ್ಷ್ಮಿ ಅಕ್ಕ ಇವತ್ತು ಮಹಿಳೆಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಹಗಲು ರಾತ್ರಿ ಏನೂ ನೋಡ್ದಲೇನೆ ಬಂದು ಇವತ್ತು ಮಹಿಳೆಯರ ಪರವಾಗಿ ನಿಂತ್ಕೊಂತಾರೆ. ಅವ್ರು ಎಲ್ಲಾ ವಿಚಾರದಲ್ಲೂ ಮಹಿಳೆ ಪರವಾಗಿ ನಿಂತ್ಕೊಂತಾರೆ. ಆಮೇಲೆ ಜಾತಿ ಭೇದ ಏನೂ ಇಲ್ಲ. ಆಮೇಲೆ ಬೀದಿನಲ್ಲಿ ಒಂದು ವ್ಯಾಪಾರ ಮಾಡೋರು ಆಗ್ಬೋದು, ಇಲ್ಲ ಭಿಕ್ಷುಕರು ಹೆಣ್ಮಕ್ಳಿಗೆ ನೋಡಿದ್ರೆ ಭಿಕ್ಷುಕರಿಗೆ ಹೆಣ್ಮಕ್ಳಿಗೆ ಸಮೇತ ಬಿಡ್ದಂಗೆ ಅವರು ತಪ್ಕೊಂಡು ಅವರು ಹಗ್ ಮಾಡಿ ಅಷ್ಟೊಂದು ಚೆನ್ನಾಗಿ ಅವರು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ. ಕೆಲವರು ನಾವೇನೆ ಯಾರಾದರೂ ಒಂದು ಭಿಕ್ಷುಕರು ಹೋದ್ರೆ ಥೂ ಅಂತೀವಿ, ಆದರೆ ಅವರು ಭಿಕ್ಷುಕರು ಬಂದರು ಹೆಣ್ಮಕ್ಳು ಅಂದ್ರೆ ಅವ್ರು ಅಷ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಹಗ್ ಮಾಡ್ಕೊಂಡು ಎಲ್ಲ ರೀತಿನಲ್ಲೂ ಸಪೋರ್ಟ್ ಮಾಡ್ತಾರೆ. ಅವ್ರದ್ದು ಹುಟ್ಟು ಹಬ್ಬದ ಇವತ್ತು ಏನು ವಿಶೇಷವಾಗಿ ಅವರಿಗೆ ಹಾಲು ಎಲ್ಲ ವಿತರಣೆ ಮಾಡ್ತಿದ್ದಾರೆ. ಅವ್ರು ಇನ್ನ 100 ವರ್ಷ ಚೆನ್ನಾಗಿರ್ಲಿ, ಅಂಥವ್ರು ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿ ಬೆಂಬಲವಾಗಿ ಇರಲಿ ಅನ್ನೋದೇ ನಮ್ಮ ಆಸೆ. ತುಂಬ ಚೆನ್ನಾಗಿ ಹೆಣ್ಮಕ್ಳು ಎಲ್ಲೆಲ್ಲಿ ನೋಡಿದ್ರು ಅಕ್ಕರ ಫೋಟೋ ಇರುತ್ತೆ. ಅವ್ರು ನೋಡಿದಾಗ ಅವ್ರು ಹೆಣ್ಮಕ್ಳಿಗೆ ಎಷ್ಟು ಸ್ಫೂರ್ತಿ ಅಂದರೆ ತುಂಬ ಸ್ಫೂರ್ತಿಯಾಗಿ ನಡೆಸ್ತಾವ್ರೆ. ಅದು ನೋಡಿ ಅವರು ಮಾಡೋ ಸೇವೆನಲ್ಲಿ 100 ಭಾಗ ಮಾಡ್ತಾರಲ್ಲ, ಅದ್ರಲ್ಲಿ ನಾವು 1/4 ಭಾಗನಾದ್ರೂ ಮಾಡಿ ಅವ್ರ ಥರನೇ ನಾವು ಬದುಕಬೇಕು, ಬಾಳಬೇಕು. ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡೋದ್ರಿಂದ ನಾವು ಅವ್ರಿಗೆ ಸಪೋರ್ಟಿವ್ ಆಗಿದ್ದು
ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸ್ತಾ ಅವ್ರ ಬಗ್ಗೆ ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ಕೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನಾಗಲಕ್ಷ್ಮಿ ಮೇಡಮ್ ಅವ್ರದ್ದು ಜನ್ಮದಿನ, ಬಹಳ ವಿಶೇಷವಾದ ದಿನ. ಈ ಒಂದು ನಾವು ಹಾಸ್ಪಿಟ್ಲಿಗೆ ಒಂದು ಫ್ರೂಟ್ಸ್ ಆಗಲಿ ಬನ್ನಾಗ್ಲಿ ಹಂಚುತ್ತೀವಿ ಅಂದ್ರೆ ಅದು ನಮ್ಮ ಒಂದು ಚಿಕ್ಕ ಅಳಿಲ ಸೇವೆ. ಯಾಕಂದ್ರೆ ಮೇಡಮ್ ಮಾಡ್ತಿರೋ ಒಂದು ಸಾಧನೆಗಳು ನೋಡಿದ್ರೆ ನಮಗೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಒಬ್ಬ ಮಹಿಳೆಯಾಗಿ ಮಧ್ಯರಾತ್ರಿ ಆಗ್ಲಿ ಬೆಳಗ್ಗೆ ಆಗ್ಲಿ ಮಕ್ಳು ನೋಡದೆ ಗಂಡನ್ ನೋಡದೆ ಸ್ಪಾಟಿಗೆ ಹೋಗಿ ಒಂದು ಹೆಣ್ಮಗಿಗೆ ಅಷ್ಟು ನ್ಯಾಯ ದೊರಕಿಸ್ತಾರೆ ಅಂದ್ರೆ ಅದು ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. ಅದು ಎಷ್ಟೇ ಇದಾಗ್ಲಿ ಹೇಳು, ಎಷ್ಟೇ ಅವರಿಗೆ ಬೇರೆ ಕಡೆಯಿಂದ ಈ ಸಪೋರ್ಟ್ಗಳಿದ್ರು ಮೇಡಮ್ ಕೂಡ ಅದು ನ್ಯಾಯನೇ, ಮೋಸನೇ ಅನ್ನೋವರೆಗೂ ಹೋರಾಟ ನಡೆಸ್ತಾ ಇದ್ದಾರೆ. ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಒಂದು ಮಹಿಳೆಗೆ ಗುರುತಿಸಿ ಅಷ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಹೆಣ್ಮಕ್ಳ ಒಂದು ಹೆಮ್ಮೆ. ಅವ್ರೊಬ್ಬರದೆಲ್ಲ, ಹೆಣ್ಮಕ್ಳಿಗೆ ಒಂದು ಹೆಮ್ಮೆ. ಅವರು ನಮ್ಮ ಮಹಿಳೆಯರು ಏನಿದಾರೋ ಎಲ್ಲರೂ ಕೂಡ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಅವ್ರದ್ದು ಬಹಳ ವಿಶೇಷವಾದ ದಿನ. ಅವರಿಗೆ ಹ್ಯಾಪಿ ಬರ್ಡೇ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಹುಟ್ಟುಹಬ್ಬಕ್ಕೆ ಹಾಲು ಬ್ರೆಡ್ ವಿತರಣೆ ಮಾಡೋದಕ್ಕೆ ನಮ್ಮ ಗಂಡ್ಮಕ್ಳೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ನಾವು ಇವತ್ತು ಅವ್ರಿಗೆ ಸಾಥ್ ಕೊಡೋದಕ್ಕೆ ಬಂದಿದ್ದೀವಿ. ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಜಕ್ಕೂ ನಾವು ನಮ್ಮ ಹುಟ್ಟದಬ್ಬ ವೆಡ್ಡಿಂಗ್ ಆನಿವರ್ಸರಿಗಳನ್ನ ನಾವು ಸೆಲೆಬ್ರೇಟ್ ಮಾಡ್ಕೋತೀವಿ. ಆದ್ರೆ ಇದು ಅರ್ಥಪೂರ್ಣವಾದ ಒಂದು ಹುಟ್ಟದಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಅವ್ರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಒಂದು ಸೇವೆನ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಗೊತ್ತಿತ್ತು ಮಹಿಳಾ ಆಯೋಗ, ಮಹಿಳಾ ಸಾಂತ್ವನ ಕೇಂದ್ರ ಇದೆ ಅಂತ ಗೊತ್ತಿತ್ತು. ಅದು ಯಾವಾಗ ಅಂತಂದ್ರೆ ನಮ್ಮ ಸಮಸ್ಯೆಗಳು ಏನಾರು ಇದ್ದಾಗ ಅಲ್ಲಿ ಹೋದ್ರೆ ನಮ್ಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಆದ್ರೆ ಸಮಸ್ಯೆಗಳು ಎಲ್ಲಿದೆ ಅನ್ನೋದನ್ನ ಹುಡುಕೊಂಡು ಬರ್ತಾ ಇರೋದು ಮಹಿಳಾ ಆಯೋಗ. ಇವತ್ತು ಪ್ರತಿ ಒಂದು ಕ್ಷೇತ್ರದಲ್ಲೂ ಯಾವುದೇ ಊರಾಗ್ಲಿ, ಯಾವುದೇ ಹಳ್ಳಿ ಆಗ್ಲಿ, ಅಲೆಮಾರಿ ಜನಾಂಗ ಆಗ್ಲಿ, ಪ್ರತಿ ಒಬ್ಬರನ್ನು ಮೇಡಮ್ ಹುಡುಕೊಂಡೋಗಿ ಅವ್ರ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರನ್ನ ಇವತ್ತು ನಾವು ನಮ್ಮ ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತೆಲ್ಲಿ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಅಂತ ಹೆಣ್ಮಕ್ಳು ಹುಟ್ಟಿರೋದು ನಮ್ಮ ಹೆಣ್ಮಕ್ಳ ಒಂದು ಹೆಮ್ಮೆ ಅಂತಾನೆ ಹೇಳ್ಕೋಬೇಕು. ಇವತ್ತು ನಿಜಕ್ಕೂ ನನಗೆ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಈ ಒಂದು ಹುಟ್ಟುಹಬ್ಬ ತುಂಬಾ ಸಾರ್ಥಕತೆಯನ್ನ ಕೊಡ್ತಾ ಇದೆ. ಅವ್ರಿಗೆ ಇನ್ನೂ ಹೆಚ್ಚು ಆರೋಗ್ಯ ಆಯಸ್ಸು ಕೊಟ್ಟು ಹೆಚ್ಚು ಒಂದು ಇನ್ನೂ ಮುಂದೆ ಉನ್ನತ ಅಧಿಕಾರ ಸಿಗ್ಲಿ. ಯಾಕೆ ಅಂತಂದ್ರೆ ಯಾವುದೇ ಒಂದು ಸೇವೆ ಮಾಡ್ಬೇಕಂತ ಅಂದ್ರೆ ಒಂದು ಅಧಿಕಾರ ಅನ್ನೋದಿರ್ಬೇಕು, ಪವರ್ ಇರಬೇಕು. ಅದು ಇನ್ನೂ ಹೆಚ್ಚು ಸಿಕ್ಕಿ ಇನ್ನೂ ಹೆಚ್ಚು ಸೇವೆಗಳನ್ನ ಮಾಡ್ಲಿ. ನಮ್ಮ ನಾಗಲಕ್ಷ್ಮಿ ಅಕ್ಕ ಅವ್ರಿಗೆ ಒಂದು ಪವರ್ ಅಲ್ಲ, ಅವ್ರ ಫೈರ್ ಅಂತಾನೆ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ಅವ್ರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲಿಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀನಿ. ನಮ್ಮ ದೇಶ ಕಂಡಂತ ಧೀಮಂತ ಮಹಿಳೆ ಇಂದಿರಾ ಗಾಂಧಿ ಅವರು, ನಮ್ಮ ಕರ್ನಾಟಕ ಕಂಡಂತ ಧೀಮಂತ ಮಹಿಳೆ ಡಾಕ್ಟರ್ ನಾಗಲಕ್ಷ್ಮಿ ಅವರು. ಅವರಿಗೆ ದೇವ್ರ ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ ಅಂತ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.